ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ 4ನೇ ಪ್ರಶ್ನೆ. ಕಾಯದ ಮೇಲೆ ಪ್ರಯೋಗವಾದ ಬಲವು ಕಾಯವನ್ನು ಬಲದ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡಿದಾಗ ಆಪ್ಷನ್ ಎ ವಸ್ತುವಿನ ಚಲನ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಆಪ್ಷನ್ ಬಿ ವಸ್ತುವಿನ ಚಲನ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ, ಆಪ್ಷನ್ ಸಿ ವಸ್ತುವಿನ ಪ್ರಚ್ಛನ್ನ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಆಪ್ಷನ್ ಡಿ ವಸ್ತುವಿನ ಪ್ರಚ್ಛನ್ನ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಹಾಗಿದ್ರೆ ಒಂದು ಕಾಯದ ಮೇಲೆ ಪ್ರಯೋಗವಾದ ಬಲವು ಕಾಯವನ್ನು ಬಲದ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡಿದಾಗ, ಈಗ ನೀವು ಚಿಕ್ಕವರಿದ್ದಾಗ ಟೈರ್ ಅನ್ನ ಕೋಲಲ್ಲಿ ಹೊಡ್ಕೊಳ್ತಾ ಹೋಗೋ ಆಟ ಆಡಿರ್ಬೋದು ಅಲ್ವಾ. ಟೈರ್ ಈ ಕಡೆ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ ಅಂದ್ರೆ ನೀವು ಅದೇ ಡೈರೆಕ್ಷನ್ ಅಲ್ಲಿ ಬಲವನ್ನ ಪ್ರಯೋಗ ಮಾಡ್ತಾ ಇರ್ತೀರಿ. ಅವಾಗ ಏನಾಗುತ್ತೆ? ಚಲನ ಸ್ಪೀಡ್ ಆಗುತ್ತಾ, ಸ್ಲೋ ಆಗುತ್ತಾ? ಆ ಚಲನ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ವಸ್ತುವಿನ ಚಲನ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಇದು ಸರಿಯಾದ ಉತ್ತರ. ನಾವು ಕಾಯದ ಮೇಲೆ ಪ್ರಯೋಗವಾದ ಬಲವು ಕಾಯವನ್ನು ಬಲದ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡಿದಾಗ, ನಾವು ಯಾವ ಕಡೆ ಬಲ ಪ್ರಯೋಗ ಮಾಡ್ತಿದೀವಿ ಅದೇ ಕಡೆ ಚಲಿಸುವಂತೆ ಮಾಡಿದಾಗ ಚಲನ ಶಕ್ತಿ ಹೆಚ್ಚಾಗ್ತದೆ. ಆಪ್ಷನ್ ಬಿ ತಪ್ಪು, ಆಪ್ಷನ್ ಸಿ ತಪ್ಪು, ಆಪ್ಷನ್ ಡಿ ಇದು ಕೂಡ ತಪ್ಪಾಗಿದೆ. ಆಪ್ಷನ್ ಎ ವಸ್ತುವಿನ ಚಲನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸರಿಯಾದ ಉತ್ತರ. ಥ್ಯಾಂಕ್ ಯು.